ಮುಕ್ತಿದಾತನು, ನಮ್ಮೆಲ್ಲರ ಶಕ್ತಿಯುತ ಮುಕ್ತಿದಾತನು. ನಿಯಮಿಸಲು ತಾರೆಗಳ ಸಂಖ್ಯೆಯನು, ಹೆಸರಿಟ್ಟು ಪ್ರೀತಿಯಿಂದ ಕರೆಯುವನು. ಆತನ ಮಂದಿರ ಸೇರೋಣ, ಮಂದಿರದಲ್ಲಿ ದರ್ಶನ ಪಡೆಯೋಣ. ಪ್ರಭುವಿನ ಮಾಧುರ್ಯ ಸವಿಯೋಣ, ಪ್ರಭುವಿನ ಮಾಧುರ್ಯ ಸವಿಯೋಣ. ಪ್ರಭುವಿನ ಮಾಧುರ್ಯ ಸವಿಯೋಣ, ಪ್ರಭುವಿನ ಮಾಧುರ್ಯ ಸವಿಯೋಣ. ಪಾಪ ದೋಷವನ್ನು ಅಳಿಸಿ ಹಾಕು, ಧೈರ್ಯದಿಂದ ಜೀವಿಸಲು ನೀನು ಸಾಕು. ನನ್ನ ಪಾಪ ದೋಷವನ್ನು ಅಳಿಸಿ ಹಾಕು, ಧೈರ್ಯದಿಂದ ಜೀವಿಸಲು ನೀನು ಸಾಕು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ಅಂತರಂಗವನ್ನು ಚೇತನಗೊಳಿಸು. ಹಾಡಿರಿ ಪ್ರಭುವನು, ಭಜಿಸಿರಿ ದೇವನನು. ಹಾಡಿರಿ ಪ್ರಭುವನು, ಭಜಿಸಿರಿ ದೇವನನು. ನಮ್ಮೆಲ್ಲರ ಶಕ್ತಿಯುತ ಮುಕ್ತಿದಾತನು, ನಮ್ಮೆಲ್ಲರ ಶಕ್ತಿಯುತ ಮುಕ್ತಿದಾತನು. ನಿಯಮಿಸಿ ತಾರೆಗಳ ಸಂಖ್ಯೆಯನು, ಹೆಸರಿಟ್ಟು ಪ್ರೀತಿಯಿಂದ ಕರೆಯುವನು. ಆತನ ಮಂದಿರ ಸೇರೋಣ, ಮಂದಿರದಲ್ಲಿ ದರ್ಶನ ಪಡೆಯೋಣ. ಪ್ರಭುವಿನ ಮಾಧುರ್ಯ ಸವಿಯೋಣ, ಪ್ರಭುವಿನ ಮಾಧುರ್ಯ ಸವಿಯೋಣ. ಪ್ರಭುವಿನ ಮಾಧುರ್ಯ ಸವಿಯೋಣ, ಪ್ರಭುವಿನ ಮಾಧುರ್ಯ ಸವಿಯೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯ ದೈವಿ ಪ್ರಜೆಗಳೇ, ಇಂದು ಅಖಿಲ ವಿಶ್ವದ ಅರಸರ ಹಬ್ಬವನ್ನು ಆಚರಿಸುತ್ತಿರುವಂತಹ ನಿಮ್ಮೆಲ್ಲರಿಗೂ ಹಾಗೂ ಧರ್ಮ ಕೇಂದ್ರದ ಗುರುಗಳಿಗೂ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಅಖಿಲ ವಿಶ್ವದ ಅರಸರನ್ನ ನಿಮ್ಮ ಪಾಲಕರನ್ನಾಗಿ ಪಡೆದಿರುವುದು ಖಂಡಿತವಾಗಿಯೂ ನಿಮ್ಮ ಸೌಭಾಗ್ಯವೇ ಸರಿ. ಈ ಅಖಿಲ ವಿಶ್ವದ ಅರಸರನ್ನ ನಿಮ್ಮ ಪಾಲಕರನ್ನಾಗಿ ಪಡೆದುಕೊಂಡಿರುವ ಸಂದರ್ಭದಲ್ಲಿ ಅವರಲ್ಲಿರುವಂತಹ ಕರುಣೆಯ ಗುಣಗಳನ್ನು, ಪ್ರೀತಿಯ ಮಮತೆಯ ಮಾತುಗಳನ್ನು ನಿಮ್ಮದಾಗಿಸಿಕೊಂಡು ಅವರನ್ನು ನಿಮ್ಮ ನಡೆಯಲ್ಲಿ, ನುಡಿಯಲ್ಲಿ ಇತರರಿಗೆ ಪರಿಚಯಿಸುತ್ತಾ, ಅವರ ಬಗ್ಗೆ ಮಾತನಾಡುತ್ತಾ ಅವರನ್ನು ಇತರರಿಗೆ ಕೊಡುವಂತಹ ಜವಾಬ್ದಾರಿಯನ್ನು ನೀವು ಒತ್ತಿರುತ್ತೀರಿ. ಆ ಜವಾಬ್ದಾರಿಯನ್ನು ಕರ್ತವ್ಯ ಬದ್ಧವಾಗಿ ನಿರ್ವಹಿಸಲು ಬೇಕಾದಂತಹ ವರವನ್ನು ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ಬೇಡಿಕೊಳ್ಳುತ್ತಾ, ಈ ಬಲಿಯನ್ನು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮನ್ನು ನಾವೀಗ ಸಿದ್ಧಪಡಿಸಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ಮಗು ಯೋಚನೆಯಿಂದಲೂ ವಾಕ್ಯದಿಂದಲೂ ಕ್ರಿಯೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ನಡೆಸಿದ್ದೇನೆ. ನನ್ನ ಪಾಪವೇ ನನ್ನ ದೊಡ್ಡ ಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು,
ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಸ್ವಾಮಿ ದಯ ತೋರಿ
ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ಅಖಿಲ ವಿಶ್ವದ ರಾಜರಾದ ನಿಮ್ಮ ಕುಮಾರರ ಮುಖಾಂತರ ಸಕಲವನ್ನು ಪುನರ್ಸ್ಥಾಪಿಸಲು ಇಚ್ಛಿಸಿದ್ದೀರಿ. ಪಾಪದ ದಾಸತ್ವದಿಂದ ವಿಮುಕ್ತವಾದ ಸರ್ವ ಸೃಷ್ಟಿಯು ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಸ್ತುತಿಸುತ್ತ ನಿಮಗೆ ಸೇವೆ ಸಲ್ಲಿಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಾಮುವೇಲನ 2ನೆಯ ಗ್ರಂಥದಿಂದ ಮೊದಲನೆಯ ವಾಚನ. ಇಸ್ರಾಯೇಲರು ಎಲ್ಲ ಕುಲದವರು ಹೆಬ್ರೋನಿನಿಂದ ದಾವೀದನ ಬಳಿಗೆ ಬಂದರು. ನಾವು ನಿಮ್ಮ ರಕ್ತ ಸಂಬಂಧಿಗಳು. ಇಂದಿನ ದಿವಸಗಳಲ್ಲಿ, ಅಂದರೆ ಸೌಲನ ಆಳ್ವಿಕೆಯಲ್ಲಿ, ಇಸ್ರಾಯೇಲರ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವರು ನೀವೇ. ನಿಮ್ಮನ್ನು ಕುರಿತು ಸರ್ವೇಶ್ವರ ಸ್ವಾಮಿ, ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲರ ನಾಯಕರು ಪಾಲಕರು ಆಗಿರುವೆ ಎಂದು ವಾಗ್ದಾನ ಮಾಡಿದ್ದಾರೆ ಎಂದರು. ಹೆಬ್ರೋನಿನಲ್ಲಿದ್ದ ಅರಸ ದಾವೀದನು ತನ್ನ ಬಳಿಗೆ ಬಂದ ಇಸ್ರಾಯೇಲರ ಹಿರಿಯರೊಡನೆ ಅಲ್ಲೇ ಸರ್ವೇಶ್ವರರ ಸನ್ನಿಧಿಯಲ್ಲಿ ಒಪ್ಪಂದ ಮಾಡಿಕೊಂಡನು. ಅವರು ದಾವೀದನನ್ನು ಅಭಿಷೇಕಿಸಿ ಇಸ್ರಾಯೇಲರ ಅರಸನಾಗಿ ಮಾಡಿದರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾಯೆಂದಾಗ, ಆಯಿತೆನಗೆ ಆನಂದ. 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 ಜನರೆಲ್ಲ ಕರೆದಾಗ ನಮ್ಮ ಕಾಲುಗಳು ಓ ಜೆರುಸಲೇಮೇ ತಲುಪಿವೆ ನಿನ್ನ ಪುರದ್ವಾರಗಳನೆ. ಆಲಯಕ್ಕೆ ಹೋಗೋಣ ಬಾಯೆಂದಾಗ, ಆಯಿತೆನಗೆ ಆನಂದ. ನೋಡು ಜೆರುಸಲೇಮ್ ಪಟ್ಟಣವಿದು, ಗಟ್ಟಿಯಾಗಿ ಕಟ್ಟಲ್ಪಟ್ಟಿ ಹೋದು. ಕುಲಗಳು ಯಾತ್ರೆಯಾಗಿ ಬರುವವು ಇಲ್ಲಿಗೆ, ಕುಲಗಳು ಯಾತ್ರೆಯಾಗಿ ಬರುವವು ಇಲ್ಲಿಗೆ. ಆಲಯಕ್ಕೆ ಹೋಗೋಣ ಬಾಯೆಂದಾಗ, ಆಯಿತೆನಗೆ ಆನಂದ. ಪ್ರಭುವಿನ ಆಲಯಕ್ಕೆ
ಪೌಲನು ಕೊಲೆತ್ಸಿಯರಿಗೆ ಬರೆದ 2 ಪತ್ರದಿಂದ ವಾಚನ. ದೇವರು ನಮ್ಮನ್ನು ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಸಹೋದರರೇ, ದೇವರ ಮಹಾಶಕ್ತಿಯಿಂದ ನೀವು ಬಲಗೊಂಡು ಎಲ್ಲವನ್ನು ತಾಳ್ಮೆಯಿಂದಲೂ ಸಮಾಧಾನದಿಂದಲೂ ಸಹಿಸಿಕೊಳ್ಳುವಿರಿ. ಪಿತನಿಗೆ ಹರ್ಷದಿಂದ ಕೃತಜ್ಞತಾಸ್ತುತಿ ಸಲ್ಲಿಸುವಿರಿ. ಏಕೆಂದರೆ ಬೆಳಕಿನಲ್ಲಿರುವ ದೇವಜನರಿಗೆ ಕಾಯ್ದಿರಿಸಿರುವ ಸ್ವಾಸ್ಥ್ಯದಲ್ಲಿ ಪಾಲುಗಾರರಾಗಲು ನಿಮ್ಮನ್ನು ಯೋಗ್ಯರನ್ನಾಗಿ ಅವರು ಮಾಡಿದ್ದಾರೆ. ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ. ಈ ಪುತ್ರನಲ್ಲಿ ನಮಗೆ ಪಾಪಕ್ಷಮೆ ದೊರಕಿದೆ, ವಿಮೋಚನೆ ಲಭಿಸಿದೆ. ಅದೃಶ್ಯ ದೇವನ ಸದೃಶ್ಯ ರೂಪನು ಕ್ರಿಸ್ತ, ಸೃಷ್ಟಿಗೆಲ್ಲ ಜ್ಯೇಷ್ಠಪುತ್ರನಾತ. ಇರಲಿ ಇಹದಲ್ಲಿ, ಇರಲಿ ಪರದಲ್ಲಿ, ಆ ಶರೀರ ಒಡೆಯರಾಗಲಿ, ಒಡೆತನವಾಗಲಿ, ಅಧಿಕಾರಿಗಳಾಗಲಿ, ಆಧಿಪತ್ಯಗಳಾಗಿರಲಿ, ಆದುದೆಲ್ಲವೂ ಆತನಲ್ಲಿ, ಆತನಿಂದ, ಆತನಿಗಾಗಿ. ಎಲ್ಲಕ್ಕೂ ಮೊದಲೇ ಇರುವಾತನಾತ, ಸಮಸ್ತಕ್ಕೂ ಆಧಾರಭೂತ. ಸಭೆ ಎಂಬ ಶರೀರಕ್ಕೆ ಶಿರಸ್ಸಾತ, ಆದಿ ಸಂಭೂತ. ಆಗಲೆಲ್ಲದರಲ್ಲೂ ಅಗ್ರಸ್ಥ, ಸತ್ತವರಿಂದ ಮೊದಲೆದ್ದು ಬಂದನಾತ. ಆ ಸುತನಲ್ಲೇ ಇರಿಸಲು ನಿರ್ಧರಿಸಿದನು ಪಿತದೇವ ತನ್ನ ಸರ್ವ ಸಂಪೂರ್ಣತೆಯನ್ನು. ಶಿಲುಬೆಯಿಂದಾತ ಹರಸಿದ ರಕುತದಿಂದ ಆಗುತ್ತಲಿದೆ ಶಾಂತಿ ಸಮಾಧಾನ. ನಡೆದಿದೆ ದೇವರೊಡನೆ ಸಂಧಾನ. ಇಹಪರಗಳೆಲ್ಲಕ್ಕೂ ಆತನ ಮುಖೇನ. ದೇವರ ವಾಕ್ಯವಿದು. ಸ್ವರ್ಗದ ಒಡೆಯರು, ಭೂಮಿಯ ಸ್ವರ್ಗದ ಒಡೆಯರು, ಸಾವನ್ನು ಜಯಿಸಿ ಪಾಪಿಯ ರಕ್ಷಿಸ ವಿಜೇತರಾಗಿ ಬಂದಿಹರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತರು ನಿಮ್ಮೊಡನೆ ಇರಲಿ. ಸಂತ ಲೂಕನ ಬರೆದ ಶುಭ ಸಂದೇಶದಿಂದ ವಾಚನ. ಶಿಲುಬೆಗೇರಿಸಿದ ಯೇಸುವನ್ನು ಜನರು ನೋಡುತ್ತಾ ನಿಂತಿದ್ದರು.
ಅಲ್ಲಿದ್ದ ಮುಖಂಡರು ಯೇಸುವನ್ನು ಮೂದಲಿಸುತ್ತಾ, ಇವನು ಇತರರನ್ನು ರಕ್ಷಿಸಿದ, ಇವನು ದೇವರಿಂದಲೇ ಅಭಿಷಕ್ತನಾದ ಲೋಕೋದ್ಧಾರಕನು ಮತ್ತು ಅವರಿಂದಲೇ ಆಯ್ಕೆಯಾದವನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಎಂದರು. ಸೈನಿಕರು ಮುಂದೆ ಬಂದು ಹುಳಿರಸವನ್ನು ಅವರತ್ತ ಒಡ್ಡಿ, ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸಿಕೋ ಎಂದು ಅಣಕಿಸುತ್ತಿದ್ದರು. ಯೇಸುವಿನ ಶಿಲುಬೆಯ ಮೇಲ್ಗಡೆ ಇವನು ಯಹೂದ್ಯರ ಅರಸ ಎಂಬ ಲಿಖಿತವಿತ್ತು. ತೂಗು ಹಾಕಿದ ಅಪರಾಧಿಗಳಲ್ಲಿ ಒಬ್ಬನು, ನೀನು ಕ್ರಿಸ್ತ ಅಲ್ಲವೇ? ಹಾಗಾದರೆ ನಿನ್ನನ್ನು ನೀನೇ ರಕ್ಷಿಸಿಕೋ, ನಮ್ಮನ್ನೂ ರಕ್ಷಿಸು ಎಂದು ಹಂಗಿಸಿದನು. ಆದರೆ ಮತ್ತೊಬ್ಬ ಅಪರಾಧಿ ಅವನನ್ನು ಖಂಡಿಸುತ್ತಾ, ನಿನಗೆ ದೇವರ ಭಯಬೇಡವೇ? ನೀನು ಸಹ ಇದೇ ಶಿಕ್ಷೆಗೆ ಗುರಿಯಾಗಿರುವೆ. ನಮಗೇನೋ ಶಿಕ್ಷೆ ನ್ಯಾಯವಾಗಿದೆ, ನಮ್ಮ ಕೃತ್ಯಕ್ಕೆ ತಕ್ಕ ಫಲ ಸಿಕ್ಕಿದೆ, ಇವರಾದರೂ ನಿರಪರಾಧಿ ಎಂದನು. ಬಳಿಕ ಅವನು, ಸ್ವಾಮಿ ಯೇಸುವೆ, ನೀವು ರಾಜ್ಯಾಧಿಕಾರೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ ಎಂದು ಬೇಡಿಕೊಂಡನು. ಅವನಿಗೆ ಯೇಸು, ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂದು ನಿಶ್ಚಯವಾಗಿ ಹೇಳುತ್ತೇನೆ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಮಹಿಮೆಯಾಗಲಿ. ಡಿಸೆಂಬರ್ 8ನೇ ತಾರೀಕು 2015 ವಿಶ್ವಗುರು ಪೋಪ್ ಫ್ರಾನ್ಸಿಸರು ಕರುಣೆಯ ಜೂಬಿಲಿ ವರ್ಷವನ್ನು ಆರಂಭಿಸಿದರು. ಆರಂಭಗೊಂಡಂತಹ ಆ ಕರುಣೆಯ ಜೂಬಿಲಿ ವರ್ಷ ಅಖಿಲ ವಿಶ್ವದ ಅರಸರ ಹಬ್ಬದೊಂದು ಕೊನೆಗಾಣುತ್ತಿದೆ. ಈ ಕರುಣೆಯ ಜೂಬಿಲಿ ವರ್ಷವನ್ನು ಮುಕ್ತಾಯಗೊಳಿಸುತ್ತಿರುವಂತಹ ನಾವುಗಳು ಆ ಕರುಣೆಯ ಕಾರ್ಯಗಳನ್ನು ಮುಂದುವರಿಸಲು ತಾಯಿ ಧರ್ಮಸಭೆ ಇಂದು ನಮ್ಮೆಲ್ಲರಿಗೂ ಕರೆಯನ್ನು ನೀಡುತ್ತಿದೆ. ವರ್ಷ ಅಂತ್ಯವಾಗಲಿ, ಕರುಣೆಯ ಕಾರ್ಯಗಳು ಮುಂದುವರಿಯಲಿ, ನಾವು ಸಮಾಧಿಗೆ ಹೋಗುವ ತನಕ. ಈ ಕ್ರಿಸ್ತರಾಜರ ಹಬ್ಬವನ್ನು ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಈ ಪ್ರಭು ಯೇಸು ಕ್ರಿಸ್ತ ಯಾವ ರೀತಿ ಕರುಣೆಯನ್ನು ತೋರಿಸುತ್ತಾ ವಿಶ್ವವನ್ನು ಆಳುವ ಅರಸರಾದರು ಎಂಬುದರ ಬಗ್ಗೆ ಬೋಧಿಸಲು ಇಚ್ಛಿಸುತ್ತೇನೆ. ಪ್ರಭು ಯೇಸು ಕ್ರಿಸ್ತರು ದೇವರಾಗಿದ್ದರು. ತಮ್ಮ ದೈವತ್ವವನ್ನು ಬರಿದು ಮಾಡಿಕೊಂಡು ಮನುಕುಲಕ್ಕೆ ಪ್ರೀತಿಯನ್ನು ಕೊಡಲು, ಕರುಣೆಯ ಹೊಳೆ ಹರಿಸಲು, ಮಮತೆಯ ಮಾತುಗಳನ್ನು ಆಡಲು ಕ್ರಿಸ್ತ ಈ ಧರೆಗಿಳಿದರು. ಯೌವನನ ಶುಭವಾರ್ತೆ 18ನೆಯ ಅಧ್ಯಾಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಪಿಲಾತನಿಗೆ ಆಡುವ ಮಾತುಗಳು, ನೀನು ಹೇಳುವುದು ಅರಸನೇನೋ ಸರಿ, ಆದರೆ ನಾನು ಈ ಧರೆಗೆ ಬಂದದ್ದು ಸತ್ಯಕ್ಕೆ ಸಾಕ್ಷಿ ಕೊಡಲು, ಅದಕ್ಕೋಸ್ಕರನೇ ನಾನು ಹುಟ್ಟಿದ್ದು ಎನ್ನುತ್ತದೆ. ಇಂದಿನ 2ನೆಯ ವಾಚನ ಪ್ರಭು ಯೇಸು ಕ್ರಿಸ್ತರು ಯಾರು ಎಂಬುದನ್ನು ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ತಿಳಿಸುತ್ತದೆ. ಅದೃಶ್ಯ ದೇವನ ಸದೃಶ್ಯ ರೂಪವೇ ಈ ಕ್ರಿಸ್ತ. ಸೃಷ್ಟಿಗೆಲ್ಲ ಶ್ರೇಷ್ಠ ಪುತ್ರನಾಥ. ಇರಲಿ ಪರದಲ್ಲಿ, ಇರಲಿ ಇಹದಲ್ಲಿ. ಅಧಿಪತ್ಯವೂ ಅಧಿಕಾರವೂ ಸರ್ವವು ಉಂಟಾದುದು ಆತನಿಂದಲೇ, ಆತನಿಗೋಸ್ಕರನವೇ. ಹೌದು ಆತ್ಮೀಯ ಮಕ್ಕಳೇ, ಅಖಿಲ ವಿಶ್ವದ ಒಡೆಯನಿಂದ ಎಲ್ಲವೂ ಉತ್ಪತ್ತಿಯಾದದ್ದು, ಎಲ್ಲವೂ ಆತನೊಂದಿಗೆ ಸಮಾಗಮವಾಗುತ್ತದೆ.
ಪ್ರೀತಿಸಿದಂತಹ ಈ ಮನುಕುಲವನ್ನ ದೇವರು ಇನ್ನು ಅಧಿಕವಾಗಿ ಪ್ರೀತಿಸಲು, ಪಾಪ ವಿಮುಕ್ತಗೊಳಿಸಲು ದೇವರು ತಮ್ಮ ಏಕೈಕ ಪುತ್ರನನ್ನೇ ಈ ಧರೆಗೆ ಕಳುಹಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಈ ಮನುಕುಲವನ್ನ ಅತಿ ಅಧಿಕವಾಗಿ ಪ್ರೀತಿಸುತ್ತಾರೆ. ಆದ್ದರಿಂದಲೇ ಅವರೇ ಒಂದು ಹೆಜ್ಜೆಯನ್ನ ಮುಂದುವರಿಸಿ ಜನರನ್ನ ಪ್ರೀತಿಸಲು ಮುಂದಾಗುತ್ತಾರೆ. ತನ್ನನ್ನು ಹಿಂಬಾಲಿಸುತ್ತಿದ್ದಂತಹ ಇಬ್ಬರು ಶಿಷ್ಯರನ್ನ ನೋಡಿ ನಿಮಗೇನು ಬೇಕು ಎಂದು ಕೇಳುತ್ತಾರೆ. ತಮ್ಮನ್ನ ಹಿಂಬಾಲಿಸಿ ಅನುಭವವನ್ನ ಪಡೆಯಲು ಕರೆಯನ್ನ ಕೊಡುತ್ತಾರೆ. ಸಮಾರ್ಯದ ಮಹಿಳೆ ಬಾವಿಯ ಬಳಿ ಬಂದಾಗ ಆಕೆಯ ಜೊತೆ ಮಾತನಾಡುವುದರ ಮೂಲಕ ಆಕೆಗೂ ಹಾಗೂ ಆಕೆಯ ಊರಿಗೂ ರಕ್ಷಣೆಯನ್ನ ತಂದುಕೊಡುತ್ತಾರೆ ಕ್ರಿಸ್ತ. ಪ್ರಭುವನ್ನ ನೋಡಲು ಮರವನ್ನ ಹತ್ತಿದಂತಹ ಜಕ್ಕಾಯನಿಗೆ ಕೆಳಗಿಳಿದು ಬಾ ಎಂದು ನುಡಿಯುವುದರ ಮೂಲಕ, ಮಮತೆಯ ಕರುಣೆಯ ಮಾತುಗಳನ್ನು ಆಡುವುದರ ಮೂಲಕ ಆತನಿಗೂ ಆತನ ಕುಟುಂಬಕ್ಕೂ ರಕ್ಷಣೆಯನ್ನ ತಂದುಕೊಡುತ್ತಾರೆ. ಆತ್ಮೀಯ ಮಕ್ಕಳೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ಕರುಣೆಯ ಹೊಳೆಯನ್ನ ಹರಿಸಲು ಈ ಧರೆಗಿಳಿದರು. ವಿಧವೆಯ ಮಗ ಸತ್ತಾಗ ಆತನನ್ನ ಸಮಾಧಿ ಮಾಡಲು ಹೊತ್ತುಕೊಂಡು ಹೋಗುತ್ತಿರುವಂತಹ ಹಾದಿಯಲ್ಲಿ ಕ್ರಿಸ್ತ ಸತ್ತವನನ್ನ ನೋಡಲಿಲ್ಲ, ಬದಲಿಗೆ ವಿಧವೆಯನ್ನ ನೋಡುತ್ತಾರೆ. ವಿಧವೆಯನ್ನ ನೋಡಿ, ಆಕೆಯ ನೋವನ್ನು ನೋಡಿ ಆ ಮಗುವನ್ನ ಜೀವಕ್ಕೆ ಎಬ್ಬಿಸುತ್ತಾರೆ, ತಾಯಿಗೆ ಒಪ್ಪಿಸುತ್ತಾರೆ. ಜೆರುಸಲೇಮ್ ಮಹಾ ದೇವಾಲಯವನ್ನ ಪ್ರವೇಶಿಸಿದಾಗ ಪ್ರಭು ಯೇಸು ಕ್ರಿಸ್ತ ಅದರ ರಮಣೀಯವನ್ನ ನೋಡಲಿಲ್ಲ, ಬದಲಿಗೆ ಕಾಣಿಕೆಯ ಡಬ್ಬಿಯ ಬಳಿ ತನ್ನ ಜೀವನಾಂಶವನ್ನು ಹಾಕುತ್ತಿರುವಂತಹ ಆ ವಿಧವೆಯನ್ನ ಕ್ರಿಸ್ತ ನೋಡುತ್ತಾರೆ ಹಾಗೂ ಪ್ರಶಂಸಿಸುತ್ತಾರೆ. ಆತ್ಮೀಯ ಮಕ್ಕಳೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಜನಸ್ತೋಮುವನ್ನ ನೋಡಿ ಪ್ರಭು ಯೇಸು ಕ್ರಿಸ್ತ ಹೆಮ್ಮೆ ಪಡಲಿಲ್ಲ, ಬದಲಿಗೆ ಕನಿಕರ ಪಡುತ್ತಾರೆ. ಅವರಲ್ಲಿರುವಂತಹ ನೋವುಗಳನ್ನ, ಅವರಲ್ಲಿರುವಂತಹ ರೋಗ ರುಜಿನಗಳನ್ನು ನೋಡಿ ಕನಿಕರ ಪಡುತ್ತಾರೆ. ಕುರುಬನಿಲ್ಲದ ಕುರಿಗಳಂತಿರುವ ಅವರನ್ನ ನೋಡಿ ಪ್ರಭು ಯೇಸು ಕ್ರಿಸ್ತರು ಕನಿಕರ ಪಡುತ್ತಾರೆ. ಆತ್ಮೀಯ ಮಕ್ಕಳೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಮದರ್ ತೆರೇಸರವರು ಆಡುವಂತಹ ಮಾತು, ಕಂಪ್ಯಾಷನ್ ಮೀನ್ಸ್ ಯುವರ್ ಪೇನ್ ಇನ್ ಮೈ ಹಾರ್ಟ್. ಕರುಣೆ ಎಂದರೆ ನಿನ್ನ ನೋವು ನನ್ನ ಹೃದಯದಲ್ಲಿ ಎಂದರ್ಥ. ಕ್ರಿಸ್ತ ಮನುಕುಲದ ನೋವನ್ನು ತಮ್ಮದಾಗಿಸಿಕೊಂಡರು, ಮನುಕುಲಕ್ಕೋಸ್ಕರ ತನ್ನ ಪ್ರಾಣವನ್ನ ತೆತ್ತರು. ಈ ಮೂಲಕ ಇಡೀ ಹೃದಯದಲ್ಲಿ ವಾಸಿಸುವ ಅರಸರು ಅವರಾದರು. ಅವರ ಪರಿಪಾಲನೆಯಲ್ಲಿ ಬೆಳೆಯುತ್ತಿರುವಂತಹ ನೀವುಗಳು ಆತ್ಮೀಯ ಮಕ್ಕಳೇ, ನಿಮ್ಮ ಪ್ರೀತಿ, ನಿಮ್ಮ ಕರುಣೆ, ನಿಮ್ಮ ಕ್ಷಮೆ ಒಂದು ಜನಾಂಗಕ್ಕೆ, ಒಂದು ಜಾತಿಗೆ, ಒಂದು ಭಾಷೆಗೆ ಮೀಸಲಾಗಿಡಬಾರದು. ಹೇಗೆ ಪ್ರಭು ಯೇಸು ಕ್ರಿಸ್ತರು ಇಡೀ ವಿಶ್ವವನ್ನ ಪ್ರೀತಿಸಿದರು, ಇಡೀ ವಿಶ್ವವನ್ನ ತನ್ನದಾಗಿಸಿಕೊಂಡರು, ಇಡೀ ವಿಶ್ವಕ್ಕೆ ಕರುಣೆಯನ್ನು ತೋರಿಸಿದರು, ಅದೇ ರೀತಿ ನಿಮ್ಮ ಕರುಣೆ ಎಲ್ಲೆಡೆ ಹರಿದು ಹೋಗಬೇಕು. ಆ ಮೂಲಕ ನಾವುಗಳು ಜನರ ಮಾತಾಗಬೇಕು. ಈ ಧರ್ಮ ಕೇಂದ್ರ ಜನರ ಮಾತಾಗಬೇಕು. ಕರುಣೆಯನ್ನ ಹೊಳೆ ಹರಿಸುವ ಧರ್ಮ ಕೇಂದ್ರ ಇದಾಗಬೇಕು. ಆತ್ಮೀಯ ಮಕ್ಕಳೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ನಿಟ್ಟಿನಲ್ಲಿ ಬಾಳಲು ಅದೇ ಪ್ರಭು ಯೇಸು ಕ್ರಿಸ್ತರು ವಿಶ್ವದ ಅರಸರು ನಿಮ್ಮೆಲ್ಲರಿಗೂ ಪ್ರೇರಣೆ ನೀಯಲಿ. ಆಮೆನ್. ಎದ್ದು ನಿಂತು ನಮ್ಮ ವಿಶ್ವಾಸ ನಾವೀಗ ನಿವೇದಿಸೋಣ. ಪರಲೋಕವನ್ನು
ಆತ್ಮೀಯರೇ, ಅಖಿಲ ವಿಶ್ವದ ಅರಸರ ಹಬ್ಬದ ಬಲಿ ಪೂಜೆಯನ್ನು ಅರ್ಪಿಸಲು ಸರ್ವಶಕ್ತ ದೇವರು ಈ ಬಲಿಪೀಠದ ಮುಂದೆ ನಮ್ಮನ್ನು ಒಂದುಗೂಡಿಸಿದ್ದಾರೆ. ತಮ್ಮ ದಯಾಪೂರಿತ ವರಗಳನ್ನು ನಮ್ಮ ಮೇಲೆ ಸುರಿಸುವಂತೆ ಅವರನ್ನೀಗ ಪ್ರಾರ್ಥಿಸೋಣ. ತಂದೆ ದೇವರೇ ಆಲಿಸಿ ಮೊರೆಯ, ಆಲಿಸಿ ಮೊರೆಯ. ತಂದೆ ದೇವರೇ ಆಲಿಸಿ ಮೊರೆಯ, ಆಲಿಸಿ ಮೊರೆಯ. ನಮ್ಮ ಧರ್ಮಸೇವೆಗಾಗಿ ಪ್ರಾರ್ಥಿಸೋಣ. ರಾಜಾದಿರಾಜರಾದ ಪ್ರಭು ಯೇಸುವಿನ ಉತ್ತರಾಧಿಕಾರಿಗಳಾದ ಜಗದ್ಗುರುಗಳು, ಧರ್ಮಾಧ್ಯಕ್ಷಗಳು, ಧರ್ಮಗುರುಗಳು, ಧರ್ಮ ಭಗಿನಿಯರು ಪ್ರಭುವಿನ ಸೇವೆ ಮತ್ತು ಶಿಲುಬೆಯ ಕ್ಷಮೆಯನ್ನು ತಮ್ಮ ಜೀವನದ ಆದರ್ಶವಾಗಿಸಿ ಎಲ್ಲರೊಡನೆ ಪ್ರೀತಿ, ಸ್ನೇಹ, ಸೌಹಾರ್ದತೆಯಿಂದ ಕ್ರಿಸ್ತರ ಪ್ರೀತಿಯ ರಾಜ್ಯವನ್ನು ಸಾರಲು ಪ್ರಯತ್ನಿಸುವಂತೆ ಪ್ರಾರ್ಥಿಸೋಣ. ತಂದೆ ದೇವರೇ ಆಲಿಸಿ ಮೊರೆಯ, ಆಲಿಸಿ ಮೊರೆಯ. ನಮ್ಮ ರಾಷ್ಟ್ರಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ದೇಶಾಧಿಕಾರಿಗಳು, ರಾಜಕೀಯ ಮುಖಂಡರುಗಳು ತಮ್ಮ ಪ್ರಜೆಗಳ ಆಶೋತ್ತರಗಳಿಗೆ ಸ್ಪಂದಿಸಿ ಪ್ರೀತಿ ಹಾಗೂ ಸೇವೆಯ ಆಡಳಿತ ನೀಡಿ ಸರ್ವರ ಉದ್ಧಾರಕ್ಕಾಗಿ ನಿಸ್ವಾರ್ಥ ಶ್ರಮೆಯುವಂತೆ ಪ್ರಾರ್ಥಿಸೋಣ. ತಂದೆ ದೇವರೇ ಆಲಿಸಿ ಮೊರೆಯ, ಆಲಿಸಿ ಮೊರೆಯ. ನಾನಾ ರೀತಿಯ ಸಂಕಷ್ಟದಲ್ಲಿರುವುದಕ್ಕಾಗಿ ಹಾಗೂ ವಿವಿಧ ರೋಗ ರುಜಿನ ಕಷ್ಟ ನಷ್ಟಗಳಿಂದ ನರಳುತ್ತಿರುವುದಕ್ಕಾಗಿ ಪ್ರಾರ್ಥಿಸೋಣ. ಇವರೆಲ್ಲರೂ ಜೀವನದಲ್ಲಿ ಶಿಲುಬೆ ಇಲ್ಲದೆ, ಸಿಂಹಾಸನ ಇಲ್ಲ, ಮುಳ್ಳಿಲ್ಲದೆ ಮುಕುಟವಿಲ್ಲ ಎಂಬ ಸತ್ಯವನ್ನು ಮನಗಂಡು ನೋವಿನ ದುಃಖದ ಕ್ಷಣಗಳಲ್ಲಿ ಎದೆಗುಂದದೆ ಕ್ರಿಸ್ತರಾಜರ ನೈಜ ಸಾಂತ್ವನ ಹಾಗೂ ಉಪಶಮನಕ್ಕೆ ಪಾತ್ರರಾಗುವಂತೆ ಪ್ರಾರ್ಥಿಸೋಣ. ತಂದೆ ದೇವರೇ ಆಲಿಸಿ ಮೊರೆಯ, ಆಲಿಸಿ ಮೊರೆಯ. ಇಂದಿನ ಹಬ್ಬಕ್ಕಾಗಿ ದುಡಿದ ಸರ್ವರಿಗಾಗಿ ಪ್ರಾರ್ಥಿಸೋಣ. ನಮ್ಮ ವಾರ್ಷಿಕ ಹಬ್ಬವನ್ನು ವಿಜೃಂಭಣೆಯಿಂದ ಕೊಂಡಾಡಲು ಮುತುವರ್ಜಿಸಿದ ನಮ್ಮ ಗುರುಗಳಾದ ಟಿ ಬರ್ನಾರ್ಡ್, ಸಹಾಯಕ ಗುರುಗಳಾದ ವಂದನೆಯ ಜಾರ್ಜ್ ಹಾಗೂ ನಮ್ಮ ತನು ಮನ ಧನಗಳೊಂದಿಗೆ ಶ್ರಮಿಸಿದ ಪ್ರತಿಯೊಬ್ಬರು ತ್ಯಾಗ ಸೇವೆಗೆ ದೇವರು ನೂರ್ಮಡಿ ಸಂಭಾವನೆಯನ್ನು ನೀಡಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಇಲ್ಲಿ ನೆರೆದಿರುವ ಗುರುಗಳಿಗಾಗಿಯೂ ನಮ್ಮೆಲ್ಲರಿಗಾಗಿಯೂ ಪ್ರಾರ್ಥಿಸೋಣ. ಕ್ರಿಸ್ತರಾಜರ ಮಹೋತ್ಸವವನ್ನು ಆಚರಿಸುತ್ತಿರುವ ನಾವೆಲ್ಲರೂ ಪರಸೇವೆಯೇ ಪರಮಾತ್ಮನ ಸೇವೆ ಎಂದರಿತು ನಮ್ಮ ಸುತ್ತಮುತ್ತ ಇರುವ ಹಸಿದವರ, ಬಾಯಾರಿದವರ, ಬಟ್ಟೆ ಬರಿ ಇಲ್ಲದವರು, ರೋಗಿಗಳು ಮತ್ತು ನಿರಾಶ್ರಿತರಿಗೆ ಸಹಾಯ ಮಾಡುವವರ ಮೂಲಕ ನಿಜ ಕ್ರಿಸ್ತಿಯ ಜೀವನ ಜೀವಿಸುವಂತಾಗಲೆಂದು ಪ್ರಾರ್ಥಿಸೋಣ. ತಂದೆ ದೇವರೇ ಆಲಿಸಿ ಮೊರೆಯ, ಆಲಿಸಿ ಮೊರೆಯ. ಸರ್ವಶಕ್ತ ದೇವರೇ, ಈ ಹಬ್ಬವನ್ನು ಉತ್ಸಾಹದಿಂದ ಕೊಂಡಾಡುತ್ತಿರುವ ನಾವು ಅದರ ಸತ್ಪರಿಣಾಮವನ್ನು ನಮ್ಮ ದಿನನಿತ್ಯ ನಡತೆಯಲ್ಲಿ ತೋರಿಸುವಂತೆ ಮಾಡಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಅರ್ಪಿಸುವೆ ನಿನ್ನ ಚರಣಕ್ಕೆ. ತಂದೆಯೇ ಬಲಿ ಕಾಣಿಕೆ ಅರ್ಪಿಸುವೆ ನಿನ್ನ ಚರಣಕ್ಕೆ. ಸ್ವೀಕರಿಸು ನೀ ಅರಸು ಪಾವನಗೊಳಿಸೆಂದು ಬೇಡುವೆ. ಸ್ವೀಕರಿಸು ನೀ ಹರಸು ಪಾವನಗೊಳಿಸೆಂದು ಬೇಡುವೆ. ತಂದೆಯೇ ಬಲಿ ಕಾಣಿಕೆ ಅರ್ಪಿಸುವೆ ನಿನ್ನ ಚರಣಕ್ಕೆ. ಗೋಧಿ ಕಾಳಿನ ರೊಟ್ಟಿಯ ತಂದು ಅರ್ಪಿಸುವೆ ನಾ ಅರ್ಪಿಸುವೆ. ಗೋಧಿ ಕಾಳಿನ ರೊಟ್ಟಿಯ ತಂದು ಅರ್ಪಿಸುವೆ ನಾ ಅರ್ಪಿಸುವೆ. ದ್ರಾಕ್ಷಿ ಹಣ್ಣಿನ ರಸವ ತಂದು ಅರ್ಪಿಸುವೆ ನಾ ಅರ್ಪಿಸುವೆ. ಸ್ವೀಕರಿಸು ನೀ ಹರಸು ಪಾವನಗೊಳಿಸೆಂದು ಬೇಡುವೆ. ಸ್ವೀಕರಿಸು ನೀ ಅರಸು ಪಾವನಗೊಳಿಸೆಂದು ಬೇಡುವೆ. ತಂದೆಯೇ ಈ ಬಲಿ ಕಾಣಿಕೆ ಅರ್ಪಿಸುವೆ ನಿನ್ನ ಚರಣಕ್ಕೆ. ತಂದೆಯೇ ಬಲಿ ಕಾಣಿಕೆ ಅರ್ಪಿಸುವೆ ನಿನ್ನ ಚರಣಕ್ಕೆ. ಸ್ವೀಕರಿಸು ನೀ ಅರಸು ಪಾವನಗೊಳಿಸೆಂದು ಬೇಡುವೆ. ಸ್ವೀಕರಿಸು ನೀ ಹರಸು ಪಾವನಗೊಳಿಸೆಂದು ಬೇಡುವೆ. ಆತ್ಮೀಯರೇ, ನಾವು ಅರ್ಪಿಸುವ ಈ ಬಲಿ ಕಾಣಿಕೆಗಳು ಸರ್ವಶಕ್ತ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ದೇವರೇ, ಮಾನವನನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ನಿಮ್ಮ ಕುಮಾರರ ಬಲಿಯನ್ನು ನಿಮಗೆ ಅರ್ಪಿಸುತ್ತೇವೆ. ಅವರು ಎಲ್ಲ ಜನಾಂಗಗಳಿಗೆ ಐಕ್ಯಮತ್ಯವನ್ನು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ನಿಮ್ಮ ಅರನ್ಮನಗಳನ್ನು ಮೇಲಕ್ಕೆತ್ತಿರಿ. ಕರ್ತರ ಕಡೆಗೆ ಎತ್ತಿದ್ದೇವೆ. ನಮ್ಮ ಕರ್ತರಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಕರ್ತರೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಪ್ರಭು ಕ್ರೈಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ನೀವು ನಿಮ್ಮ ಏಕೈಕ ಕುಮಾರರು ನಮ್ಮ ಕರ್ತರು ಆದ ಯೇಸು ಕ್ರಿಸ್ತರನ್ನು ಅನಂತ ಯಾಜಕರನಾಗಿಯೂ ಅಖಿಲ ವಿಶ್ವದ ಅರಸರನಾಗಿಯೂ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದೀರಿ. ಅವರು ಶಿಲುಬೆಯ ಪೀಠದ ಮೇಲೆ ಮಾನವ ಕುಲದ ರಕ್ಷಣಾ ರಹಸ್ಯವನ್ನು ನೆರವೇರಿಸುತ್ತ ತಮ್ಮನ್ನೇ ನಿಷ್ಕಳಂಕ ಹಾಗೂ ಶಾಂತಿದಾಯಕ ಬಲಿಯನ್ನಾಗಿ ಅರ್ಪಿಸಿದರು. ಸಕಲ ಸೃಷ್ಟಿಯನ್ನು ತಮ್ಮ ಆಧಿಪತ್ಯಕ್ಕೆ ಒಳಪಡಿಸಿ ನಿಮ್ಮ ಮಿತಿಯಿಲ್ಲದ ಮಹತ್ವಕ್ಕೆ ವಿಶ್ವವ್ಯಾಪ್ತವಾದ ಅನಂತ ರಾಜ್ಯವನ್ನು ಒಪ್ಪಿಸಿದರು. ಆದುದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಎಲ್ಲ ಸ್ವರ್ಗೀಯ ಸೈನ್ಯದಳಗಳೊಂದಿಗೂ ಸೇರಿ
ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಾವು ಆಡುವುದೇನೆಂದರೆ ಪರಿಶುದ್ಧರು ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು ಈಗ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿ ಬೆಳಗುತ್ತಿವೆ ಮಹೋನ್ನತದಲ್ಲಿ ಹೋಸಾನ ಹೋಸಾನ ಕರ್ತರ ನಾಮದಲ್ಲಿ ಬರುವವರು ಆಶೀರ್ವದಿತರು ಮಹೋನ್ನತದಲ್ಲಿ ಹೋಸಾನ ಹೋಸನ ಹೋಸಾನ ಹೋಸನ ಹೋಸಾನ. ತಂದೆಯೇ, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಬಲಿ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಪ್ರಭೆಯನ್ನು ಬೀರಿ ಇವುಗಳನ್ನು ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಇವು ನಮ್ಮ ಕರ್ತ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಇವರು ಪರಾಧೀನರಾಗಿ ಸ್ವಂತ ಇಚ್ಛೆಯಿಂದ ಪ್ರಾಣ ತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ, ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ. ಇದು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಆದುದರಿಂದ ತಂದೆಯೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮರಣವನ್ನು ಪುನರುತ್ಥಾನವನ್ನು ಈಗ ಸ್ಮರಿಸಿಕೊಳ್ಳುತ್ತಾ ಜೀವದಾಯಕ ಈ ರೊಟ್ಟಿಯನ್ನು, ರಕ್ಷಣೆಯ ನೀವ ಈ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಎಣಿಸಿದುದಕ್ಕಾಗಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಐಕ್ಯಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ತಂದೆಯೇ, ವಿಶ್ವವ್ಯಾಪ್ತಿಯಾಗಿರುವ ನಿಮ್ಮ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ರವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಬರ್ನಾರ್ಡ್ ರವರೊಂದಿಗೂ ಸಕಲ ಗುರುಗಳೊಂದಿಗೂ ನಿಮ್ಮ ಧರ್ಮಸಭೆಯು ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ತಂದೆಯೇ, ಪುನರುತ್ಥಾನವಾಗುವ ಎಂಬ ನಿರೀಕ್ಷೆಯೊಂದಿಗೆ ವಿಶ್ರಮಿಸುತ್ತಿರುವ
ಮೃತರಾದ ನಮ್ಮ ಸಹೋದರ ಸಹೋದರೆಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಕರೆದುಕೊಳ್ಳಿರಿ. ತಂದೆಯೇ, ನಮ್ಮ ಮೇಲೆಯೂ ತಾವು ದಯ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾಮರಿಯಮ್ಮನವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ನಿಮಗೆ ಮೆಚ್ಚುವಂತೆ ಬಾಳಿದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಭಾಗಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ಕರುಣಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಭುವಿನ ಕರುಣೆಯನ್ನು ಅನುಭವಿಸಿದಂತಹ ಮಕ್ಕಳು ನಾವಾಗಿದ್ದೇವೆ. ಆ ಕರುಣೆಯನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡು ಆ ದೈವಿ ಸಾಮ್ರಾಜ್ಯವನ್ನು ಕಟ್ಟುವ ಮಕ್ಕಳು ನಾವಾಗೋಣ. ಪರಲೋಕದಲ್ಲಿರುವ ಕರ್ತರೇ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು, ನಮ್ಮ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತು ರಾಜರ ಶಾಂತಿಯನ್ನು ಪರಸ್ಪರ ಕೋರಿಕೊಳ್ಳೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ಶಾಂತಿ ನೀಡೆ ಮಗೆ, ಶಾಂತಿ ನೀಡೆ ಮಗೆ, ಶಾಂತಿ ನೀಡೆ ಮಗೆ, ಶಾಂತಿ ನೀಡೆ ಮಗೆ. ಇಗೋ ನೋಡಿರಿ, ವಿಶ್ವದ ಅರಸರು, ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. ಇದರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು.
ಹೊಡಲಗೂಡಿಗೆ ಬಾ, ಹಸಿದ ಭಾವಕ್ಕೆ ಬೆರೆಸು ಜೀವ, ಒಡೆಯ ನೀನಿಂದು, ಒಡೆಯ ನೀನಿಂದು. ದೇಹದಾಹಕ್ಕೆ ಇಹದ ಭೋಗಕ್ಕೆ ದಾಸನಾಗಿಹೆನಾ, ಜಗದ ಸೊಬಗೆ ದಿನವು ಅರಸಿ ನಿನ್ನ ಮರೆತಿಹೆನಾ, ಹೃದಯ ಮಂದಿರದಲ್ಲಿ ನೆಲೆಸಿ ನನ್ನ ನಡೆಸಲು ಬಾ, ಹೃದಯ ಮಂದಿರದಲ್ಲಿ ನೆಲೆಸಿ ನನ್ನ ನಡೆಸಲು ಬಾ. ಬೆಳಕು ನೀನೆ, ಮಾರ್ಗ ನೀನೆ, ಸತ್ಯ ನೀನೆ ಬಾ, ಬೆಳಕು ನೀನೆ, ಮಾರ್ಗ ನೀನೆ, ಸತ್ಯ ನೀನೆ ಬಾ. ನನ್ನ ಜೊತೆಗಿರಬಾ, ನನ್ನ ಜೊತೆಗಿರಬಾ. ಮನದಿ ನೆನೆದು ಕರೆಯ ಬಂದೆ, ಹೊಡಲಗೂಡಿಗೆ ಬಾ, ಹಸಿದ ಭಾವಕ್ಕೆ ಬೆರೆಸು ಜೀವ, ಒಡೆಯ ನೀನಿಂದು, ಒಡೆಯ ನೀನಿಂದು. ಕತ್ತಲೆ ಜಗದ ಕುಹಕ ಜನರ ಬಲೆಗೆ ಸಿಲುಕಿದೆ ನಾ, ಕತ್ತಲೆ ಜಗದ ಕುಹಕ ಜನರ ಬಲೆಗೆ ಸಿಲುಕಿದೆ ನಾ. ಸ್ವಾರ್ಥ ದ್ವೇಷ ಕೋಪ ಮತ್ಸರ ನನ್ನ ಒಡನಾಟ, ಸ್ವಾರ್ಥ ದ್ವೇಷ ಕೋಪ ಮತ್ಸರ ನನ್ನ ಒಡನಾಟ. ಆತ್ಮದೇಗುಲದಲ್ಲಿ ಜನಿಸಿ ಬದುಕ ಹರಸಲು ಬಾ, ಆತ್ಮದೇಗುಲದಲ್ಲಿ ಜನಿಸಿ ನನ್ನ ಹರಸಲು ಬಾ. ಪ್ರೀತಿ ಪ್ರೇಮ ತಾಳ್ಮೆ ಸಹನೆ ಕ್ಷಮೆಯು ನೀನೇ ಬಾ, ಪ್ರೀತಿ ಪ್ರೇಮ ತಾಳ್ಮೆ ಸಹನೆ ಕ್ಷಮೆಯು ನೀನೇ ಬಾ. ಒಡಲ ಶುದ್ಧಿಗೆ ಬಾ, ಒಡಲ ಶುದ್ಧಿಗೆ ಬಾ. ಮನದಿ ನೆನೆದು ಕರೆಯ ಬಂದು ಹೊಡಲಗೂಡಿಗೆ ಬಾ, ಹಸಿದ ಭಾವಕ್ಕೆ ಬೆರೆಸು ಜೀವ, ಒಡೆಯ ನೀನಿಂದು, ಒಡೆಯ ನೀನಿಂದು. ಪ್ರಾರ್ಥಿಸೋಣ. ದೇವರೇ, ಅಮರ ಜೀವವನೇವ ಆಹಾರವನ್ನು ಸ್ವೀಕರಿಸಿದ್ದೇವೆ. ಕ್ರಿಸ್ತರಾಜರ ಆಜ್ಞೆಗಳಿಗೆ ವಿಧೇಯರಾಗಿರುವ ನಾವು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಸದಾ ಕಾಲಕ್ಕೂ ಜೀವಿಸುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತ
ಕರ್ತರು ನಿಮ್ಮೊಡನೆ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಶಾಂತಿದಾತರಾದ ದೇವರು ನಿಮ್ಮನ್ನು ಆಶೀರ್ವದಿಸಿ ಜೀವಮಾನ ಕಾಲದಲ್ಲಿ ನಿಮಗೆ ಸಮಾಧಾನವನ್ನೀಯಲಿ. ದೇವರು ನಿಮ್ಮನ್ನು ಸಕಲ ತೊಂದರೆ ತೊಡಕುಗಳಿಂದ ಬಿಡುಗಡೆ ಮಾಡಿ ಸುರಕ್ಷಿತವಾದ ಶಾಂತಿಯ ಪಥದಲ್ಲಿ ನಿಮ್ಮನ್ನು ನಡೆಸಲಿ. ದೇವರು ನಿಮ್ಮ ಹೃದಯಗಳನ್ನು ವಿಶ್ವಾಸ, ನಂಬಿಕೆ, ಪ್ರೀತಿ ಇವುಗಳಿಂದ ತುಂಬಿಸಿ ನಿಮ್ಮ ಬಾಳಿನ ಸಕಲ ಸತ್ಕಾರ್ಯಗಳೊಂದಿಗೆ ನಿಮ್ಮನ್ನು ಅನಂತ ಸೌಭಾಗ್ಯಕ್ಕೆ ಕರೆದೊಯ್ಯಲಿ. ಸರ್ವಶಕ್ತ ನಿತ್ಯ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮ ಇರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಮ್ಮ ಭರವಸೆಯೂ ಬಲವೂ ಸರ್ವೇಶ್ವರರೇ ಆಗಿದ್ದಾರೆ. ಭೂಪರಗಳ ಒಡೆಯರು ಅವರೇ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳನ್ನು ಗೌರವಿಸುವುದಕ್ಕಾಗಿ ಅವರನ್ನು ಪಲ್ಲಕ್ಕಿಗಳಲ್ಲಿ ಎತ್ತುಕೊಂಡು ಊರ ಬೀದಿಗಳಲ್ಲಿ ಹೋಗುತ್ತಿದ್ದರು. ಸಾಮಾನ್ಯ ಮನುಷ್ಯರಿಗೆ ಈ ಗೌರವ ಸಲ್ಲಿಸಿದರೆ ಈ ನಮ್ಮ ಅಖಿಲ ವಿಶ್ವದ ಒಡೆಯರಿಗೆ ಇನ್ನು ಹೆಚ್ಚಾಗಿ ಗೌರವಿಸುವುದು ನಮ್ಮ ಕರ್ತವ್ಯ. ಅವರ ಪಾಲನೆ ಮತ್ತು ಅವರ ಆಶೀರ್ವಾದದಿಂದ ಬೆಳೆಯುತ್ತಿರುವಂತಹ ನಾವುಗಳು ಈಗ ಅವರ ಪ್ರತಿಭೆಯನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಿದ್ದೇವೆ. ಈ ತೇರು ಹಾದು ಹೋಗುವ ದಾರಿಯಲ್ಲೆಲ್ಲ ದೇವರು ತಮ್ಮ ಅನುಗ್ರಹ ಒಳೆಯನ್ನು ಹರಿಸಿ ಈ ನಮ್ಮ ಅಖಿಲ ವಿಶ್ವದ ರಾಜರ ಮುಖಾಂತರ ಅವರೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ. ಸರ್ವಶಕ್ತ ದೇವರೇ, ಅಖಿಲ ವಿಶ್ವದ ಅರಸರ ಈ ಸ್ವರೂಪವನ್ನು ಆಶೀರ್ವದಿಸಿರಿ. ಈ ಸ್ವರೂಪವನ್ನು ವೀಕ್ಷಿಸುವವರೆಲ್ಲರನ್ನು ವಿಶ್ವಾಸದಲ್ಲಿ ನೆಲೆಯಾಗಿ ನಿಲ್ಲಿಸಿರಿ. ಇವರೆಂದೆಂದಿಗೂ ಅವರ ಪ್ರೀತಿಯಲ್ಲಿ ನಡೆಯುವಂತೆ ಮಾಡಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಲಿ. ಆಮೆನ್.